ಕಲ್ಲಿನ ಚಿತ್ರವನ್ನ ರೆಡಿ ಮಾಡಿ ಅದರಿಂದ ಸುಂದರವಾದ ಕಲಾತ್ಮಕ ವಸ್ತುವನ್ನ ಹೇಗೆ ತಯಾರಿ ಮಾಡಬಹುದು ಅಂತ ತೋರಿಸಲಿದ್ದಾರೆ. ಅದರ ಒಂದು ನೋಟ ನಿಮಗಾಗಿ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ನಾ ಇವತ್ತು ನಿಮಗೆ ಪಿಕಾಕ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ವೈಟ್ ಕ್ಯಾನಲ್ಲಿ. ಈ ವೈಟ್ ಕ್ಯಾನನ್ನು ನಾವು ಸಾಮಾನ್ಯವಾಗಿ ಆಯಿಲ್ ತರೋಕ್ಕೆ ಅಥವಾ ಎಣ್ಣೆಗೆ ಯೂಸ್ ಮಾಡ್ತೀವಿ. ಇಂಥ ವೇಸ್ಟ್ ಕ್ಯಾನಿಂದ ನಾವು ಇವತ್ತು ಪಿಕಾಕ್ ಮಾಡೋದು ಹೇಗೆ ಅಂತ ನೋಡೋಣ. ಪಿಕಾಕ್ ಮಾಡಲು ಬೇಕಾಗಿರುವ ಮಟೀರಿಯಲ್ಸ್: ವೈಟ್ ಕ್ಯಾನ್, ಹ್ಯಾಂಡ್ಮೇಡ್ ಪೇಪರ್, ಪ್ಲೈವುಡ್ ಶೀಟ್, ಲೇಸ್, ನೇಲ್ ಪಾಲಿಶ್, ವೈಟ್ ಗ್ಲೂ, ಪೆನ್ಸಿಲ್ ಮತ್ತು ಕತ್ರಿ. ಮೊದಲಿಗೆ ಈ ವೈಟ್ ಕ್ಯಾನ್ ತಗೋಬೇಕು. ಇದನ್ನ ಕಟ್ ಮಾಡಬೇಕು. ನಾ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ನವಿಲಿನ ಬಾಡಿ ಟ್ರೇಸ್ ಮಾಡ್ಕೋಬೇಕು. ಕೈಯಲ್ಲಾದ್ರೂ ಟ್ರೇಸ್ ಮಾಡ್ಬೋದು ಅಥವಾ ನಮಗೆ ಸ್ಕೆಚ್ ಗೊತ್ತಿದ್ರೆ ಅದರಿಂದ ಮಾಡ್ಬೋದು. ನಾನೀಗ ಸ್ಕೆಚ್ ಮಾಡ್ತಾ ಇದ್ದೀನಿ. ನಾ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಮತ್ತೆ ಸ್ಕೆಚ್ ಮಾಡ್ತಾ ಇದ್ದೀನಿ. ಇದು ನಾರ್ಮಲ್ ಆಗಿ ವೈಟ್ ಕಲರಲ್ಲೇ ಇರುತ್ತೆ. ಅದರಿಂದ ಆಮೇಲೆ ಕಲರ್ ಮಾಡ್ಕೋತೀವಿ. ಮತ್ತೆ ಈಗ ಸ್ಕೆಚ್ ಮಾಡಾಯ್ತು. ಇದು ಕಟ್ ಮಾಡೋಣ. ಈಗ ನಿಮ್ಗೆ ಯಾವ ಥರ ಬೇಕೋ ನವಿಲಿನ ಬಾಡಿ ಆ ಥರ ನೀವು ಕಟ್ ಮಾಡ್ಕೋಬೋದು. ಫ್ಲವರ್ಸ್ ಮಾಡ್ಬೋದು. ಇದನ್ನ ಈ ಥರ ಪೂರ್ತಿಯಾಗಿ ಕಟ್ ಮಾಡ್ಕೋಬೇಕು. ಸ್ಕೆಚ್ ಕರೆಕ್ಟಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ಪಿಕಾಕ್ದು ಬಾಡಿ ರೆಡಿ ಆಗಿದೆ. ಈಗ ಅದರ ಗರಿನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಕೆಚ್ ಮಾಡ್ಕೊಳ್ಳೋಣ. ಗರಿ ಸಾಮಾನ್ಯವಾಗಿ ಲೀವ್ಸ್ ಶೇಪಲ್ಲಿ ಇರುತ್ತೆ. ಡ್ರಾ ಮಾಡ್ಕೊತಾ ಇದ್ದೀನಿ. ಆ ಥರ ಡ್ರಾ ಮಾಡ್ಕೊಂಡೆ. ಈಗ ಕಟ್ ಮಾಡೋಣ. ಇದನ್ನು 16 ಗರಿ ಮಾಡ್ಕೋಬೇಕು. ಈ ಥರ ಗರಿನ ರೆಡಿ ಮಾಡ್ಕೋಬೇಕು. ಈ ಥರ 16 ಎಲೆ ಥರ ಗರಿನ ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು ಇವಾಗ ಕಲರ್ ಹಾಕೋದು ತೋರಿಸ್ತೀನಿ. ನೇಲ್ ಪಾಲಿಶ್ ಕಲರ್ ತಗೊಂಡು ಮೊದಲಿಗೆ ಗ್ರೀನ್ ಕಲರ್ನ ಹಾಕೋಣ. ಬಾರ್ಡ್ರಿಗೆ ಅಪ್ಲೈ ಮಾಡ್ಬೇಕು. ಈ ಥರ ಈ ಗ್ರೀನ್ ಕಲರ್ ಕಂಪ್ಲೀಟ್ ಆಯಿತು. ಈಗ ನಾನು ಬ್ಲೂ ಕಲರಲ್ಲಿ ಹಚ್ತಾ ಇದ್ದೀನಿ. ಬ್ಲೂ ಕಲರ್ ಹಚ್ತಾ ಇದ್ದೀನಿ. ನೀಟಾಗಿ ಹಚ್ಕೋಬೇಕು. ಇದನ್ನ ಎಲ್ಲ ಕಡೆ ಕರೆಕ್ಟಾಗಿ. ರೆಡ್ ಕಲರ್ ಹಚ್ಬೇಕೀಗ. ಈ ಥರ 3 ಕಲರ್ ಅಪ್ಲೈ ಮಾಡ್ಕೋಬೇಕು. 5 ಮಿನಿಟ್ಸ್ ಬೇಕು ಫುಲ್ ಡ್ರೈ ಆಗಿ. ಇನ್ನೊಂದು ಕೋಟ್ ಬೇಕಾದರೂ ಹಚ್ಕೋಬೋದು ನೇಲ್ ಪಾಲಿಶ್ನ. ಈಗ ಆಲ್ರೆಡಿ ನಾನು 16 ಪೀಸ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನಂತರ ಈಗ ಬಾಡಿಗೆ ಕಲರ್ ಹಾಕ್ತಾ ಇದ್ದೀನಿ. ಇದು ಬಾಡಿ ಪೂರ ಅಪ್ಲೈ ಮಾಡಬೇಕು. ಬ್ಲೂ ಕಲರ್ನೇ ಫುಲ್ ಬಾಡಿಗೆ ಅಪ್ಲೈ ಮಾಡಬೇಕು. ನೀಟಾಗಿ ಅಪ್ಲೈ ಮಾಡಬೇಕು ಫುಲ್ ಬಾಡಿಗೆ. ಈಗ ಫುಲ್ ಬಾಡಿಗೆ ನಾನು ಬ್ಲೂ ಕಲರ್ನ ಅಪ್ಲೈ ಮಾಡಿದ್ದೀನಿ. ಇಲ್ಲಿ ಯಾಕೆ ಬಿಟ್ಟಿರೋದು ಅಂದ್ರೆ ರೆಡ್ ಕಲರ್ ಅಪ್ಲೈ ಮಾಡಬೇಕು. ಈಗ ರೆಡ್ ಕಲರ್ ಅಪ್ಲೈ ಮಾಡ್ತಾ ಇದ್ದೀನಿ. ನೀಟಾಗಿ ಅಪ್ಲೈ ಮಾಡ್ಕೋಬೇಕು ರೆಡ್ ಕಲರ್ನ. ಈಗ ಅಪ್ಲೈ ಮಾಡಿದ್ದೀನಿ. ಇದನ್ನ 10 ಮಿನಿಟ್ಸ್ ಒಣಗೋಕ್ ಬಿಡಬೇಕು. ಈ ಗರಿ ಹಾಗೂ ಈ ಬಾಡಿ ಕೆಳಗಡೆ ಇದನ್ನ ಸ್ವಲ್ಪ ಎತ್ತಿ ಈ ಥರ ಅಂಟಿಸ್ಬೇಕು. ಈ ಥರ ಆಗುತ್ತೆ. ಈಗ ನೆಕ್ಸ್ಟ್ ಮತ್ತೊಂದು ತಗೊಂಡು ಫಸ್ಟ್ ಸ್ಟಾರ್ಟಿಂಗ್ 2 ಪೀಸಸ್ನ ಹಾಕ್ತೀನಿ. ಇದಕ್ಕೂ ಕೂಡ ಕರೆಕ್ಟಾಗಿ ಅಪ್ಲೈ ಮಾಡಿ ಇದ್ರ ಸೈಡಲ್ಲೇ ಈ ಥರ ಅಂಟಿಸ್ಬೇಕು ಇದನ್ನು. ಈಗ ನೆಕ್ಸ್ಟು 3 ಪೀಸಸ್ನ ಹಾಕ್ತೀನಿ ಗರಿದು. ನೀಟಾಗಿ ಅಂಟಿಸ್ತಾ ಹೋಗ್ಬೇಕು. ಈ ಥರ ಇದ್ರ ಕೆಳಗಡೆ ಈ ಥರ ಬರಬೇಕು. ಈ ಥರ ನೀಟಾಗಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಮಿಡ್ಲೆಲ್ಲೂ ಜಾಗ ಬಿಡಬಾರ್ದು. ಈಗ 3 ಪೀಸಸ್ ಹಾಕ್ಕೊಂಡಿದ್ದೀನಿ. ಈಗ 4 ಪೀಸಸ್ ಹಾಕೋಣ. ಇದಕ್ಕೆ ಇದು ಒಂದೊಂದು ಫ್ಲಾಟ್ ಆಗಿರುತ್ತೆ. ಅದು ನ್ಯಾಚುರಲ್ ಆಗಿ ಕಾಣಲಿ ಅಂತ ಪ್ಲಾಸ್ಟಿಕ್ ಅಲ್ವಾ, ಆ ಥರ ಆಗುತ್ತೆ ಅದು.
ಈಗ ಗರಿ ಬಿಚ್ಕೊಂಡಂಗೆ ಕಾಣಬೇಕಾ, ಅದಕ್ಕೆ 4 ಪೀಸಸ್ ಹಾಕಬೇಕು. ಇಲ್ಲಿ ನೆಕ್ಸ್ಟು ಇದ್ರ ಕೆಳಗಡೆ ಹಾಕ್ತಾ ಹೋಗಬೇಕು, ನೀಟಾಗಿ ಕಾಣಿಸುತ್ತೆ ಅವಾಗ. ಈಗ ಗರಿದೊಂದು ಶೇಪ್ ಬರ್ತಾ ಇದೆ, ನವಿಲ್ ಶೇಪ್ ಬರ್ತಾ ಇದೆ. ಈಗ ಡ್ರೈ ಆಗೋಕೆ 15 ಮಿನಿಟ್ಸ್ ಬೇಕು ಇದು. ಇದೇ ಥರ ಈಗ ಮತ್ತೆ 4 ಪೀಸ್ ಹಾಕಬೇಕು. ಪಿಕಾಕಿಗೆ ರೆಡಿ ಆಗ್ತಾ ಇದೆ. ಲಾಸ್ಟ್ ಕೊನೆಯಲ್ಲಿ 3 ಹಾಕಿ ಎಂಡ್ ಮಾಡಬೇಕು. ಈಗ ಪಿಕಾಕ್ ರೆಡಿ ಆಗಿದೆ. ಈ ಥರ ಬಾಡಿ ಫಸ್ಟ್ 2 ಹಾಕೋಬೇಕು, ಆಮೇಲೆ 3 ಪೀಸಸ್ಸು, 4 ಪೀಸಸ್ಸು, ಕೊನೆಯಲ್ಲಿ 3 ಪೀಸಸ್ ಹಾಕಬೇಕು. ಇಲ್ಲಿ ಕುಂದನ್ ಬೇಕಾದರೂ ಹಾಕೋಬಹುದು, ನಾವು ಯಾವ ಥರ ಬೇಕೋ ಆ ಥರ ಡೆಕೋರೇಟ್ ಮಾಡ್ಬೋದು. ನವಿಲ್ ಗರಿನ ಇನ್ನೂ ದೊಡ್ಡದಾಗಿ ಮಾಡ್ಕೋಬಹುದು. ನಿಮ್ಗೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತಾ ಆ ಥರ ರೆಡಿ ಮಾಡ್ಕೋಬಹುದು. ಇಲ್ಲಿ ಫ್ರೇಮ್ ಹಾಕೋಬಹುದು. ಆಲ್ರೆಡಿ ನಾನು ಈ ಫ್ರೇಮ್ ಹಾಕೋ ಬಂದಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ವೈಟ್ ಕ್ಯಾನಿಂದ ನವಿಲ್ ಮಾಡೋದು ಹೇಗೆ ಅಂತ. ಇದನ್ನ ನಾವು ಮಕ್ಕಳಿಗೆ ಗಿಫ್ಟ್ ಆಗು ಕೊಡ್ಬೋದು, ಮನೆ ಅಂದನೂ ಹೆಚ್ಚಿಸಬಹುದು. ವೀಕ್ಷಕರೇ, ಇಂತಹ ಕಲಾತ್ಮಕ ವಸ್ತುಗಳು ನೋಡುಗರ ಕಣ್ಮನ ಸೆಳೆಯುತ್ತವೆ. ನೀವು ಹಾಗೆ ಮನೆಯಲ್ಲಿ ಯಾವುದಾದರೂ ವಸ್ತುವನ್ನ ವೇಸ್ಟ್ ಅಂತ ಎಸೆಯಬೇಡಿ. ನಿಮ್ಮ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಏನಾದರೂ ಕಲಾತ್ಮಕ ವಸ್ತುವನ್ನ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡಿ.